ಹಾಯ್ ಆಲ್ ವೆಲ್ಕಮ್ ಈಗ ಹ್ಯಾಪಿ ಬರ್ತ್ಡೇ ಟು ಯು ಬರ್ತ್ಡೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನಿನ್ನೆ ಬ್ಲಾಗ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತೆಲ್ಲ ಫುಲ್ ಕ್ಲೀನಿಂಗ್ ಇಟ್ಕೊಂಬಿಟ್ಟಿದ್ದೀವಿ. ಇವೆಲ್ಲ ಪಾಪು ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಇಲ್ಲ ನೋಡಿ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ. ಇವಳು ನಮ್ಮ ಹೇಳಿದ ಮಾತು ಕೇಳ್ತಿಲ್ಲ. ಆ ಬಟ್ಟೆ ಈ ಬಟ್ಟೆ ಎಲ್ಲ ಬಟ್ಟೆ ಹಾಕಾಯಿತು. ಇಷ್ಟು ಬಟ್ಟೆ ಚೇಂಜ್ ಮಾಡ್ದು. ಆ ಬಟ್ಟೆ ಬೇಕು ಈ ಬಟ್ಟೆ ಬೇಕು ಅಂತೆಲ್ಲ ಚೇಂಜ್ ಮಾಡಿ 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 ಈಗ ಲಾಸ್ಟಿಗೆ ಈ ಬಟ್ಟೆ ಬಂದವಳೆ. ಇವಾಗ ಶೂ ಹಾಕ್ಕೊಬೇಕಂತೆ. ಶೂ ಹಾಕ್ಕೊಂಡು ಇವಾಗ ಎಲ್ಲ ಹೋಗ್ಬೇಕಂತೆ. ನಮಗೂ ಅಂತೂ ಸಾಕಾಗೋಯ್ತು ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ. ಇನ್ನೂ ಬಟ್ ಇವೆಲ್ಲ ನಾವು ಇವಾಗ ಇದಕ್ಕೆ ಹಾಕೋದ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲ ಇಲ್ಲಿ ಇಟ್ಕೊಂಡಿದ್ದೆ, ಆದರೆ ಅಲ್ಲೆಲ್ಲ ಚೆನ್ನಾಗಿರಲ್ಲ, ಬೇಡ ಅಂತ ಹೇಳ್ಬಿಟ್ಟು ನೀಟಾಗಿ ಇವಾಗ ಎಲ್ಲ ಫೋಲ್ಡ್ ಮಾಡಿ ನೀಟಾಗಿ ಎತ್ತಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಪಾಪ ಮಾಡ್ಕೊಂಡಿದ್ದಾನೆ, ಇನ್ನೂ ಎದ್ದಿಲ್ಲ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನೆಲ್ಲ ಜೋಡಿಸಿ ಆಮೇಲೆ ಸಿಗ್ತೀನಿ ಗೈಸ್. ಇವತ್ತಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ. ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಇದು ಯಾಕೆ ಈ ಥರ ಬರ್ಕೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ? ಇದು ಆ್ಯಕ್ಚುಲಿ ವಿಟಮಿನ್ D3 ಡ್ರಾಪ್ಸು, ಆಮೇಲೆ A to Z ಡ್ರಾಪ್ಸು, ಆಮೇಲೆ ಚೆಕಪ್ ಡೇಟು, ಯಾವಾಗ ಇಂಜೆಕ್ಷನ್ನು ಏನು ಕೊಡಬೇಕು ಅಂತ ಬರ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಮರ್ತೋಗೋದು ಜಾಸ್ತಿ, ಬೇಗ ಮರ್ತೋಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ಹೊಸ ಪ್ರಾಣಿ ಅಂತ ಹೇಳಿ ಕಿವಿಗೆ ಹಾಕ್ಕೊಂಡಿರುವ ಪ್ರಾಣಿ ಬಂದ್ಬಿಡಿ ಹೆಂಗೆ ಕೊಡ್ತಾವನೆ ಕೈಯಿಂದ. ಟಕ 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 ಟಕ್ 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 ಟಕ್. ಕೈ ಬೆರಳು ನೋಡಿ ಗೈಸ್, ಕೈ ಬೆರಳು ನೋಡಿ, ಬಾಯೊಳಗೊಂದು ಹೋಗ್ತೈತೆ ನೋಡಿ, ಎಷ್ಟು ನೀಟಾಗಿ ಪಟ 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 ಅಂತ ಸಾಯಿಸ್ತೈತೆ ನೋಡಿ ನೋಡಿ. ಫುಲ್ ಇನ್ವಾಲ್ವ್ ಆಗಿರುವ ನಮ್ಮ ತರುಣ, ಆ ಕೈ ಬೆರಳು ನೋಡಿ ಎಷ್ಟು ಸೂಪರಾಗಿ ಹೊಡಿತಾ ಇದೆ ಜನಗಳನ್ನ. ಮೊಬೈಲಲ್ಲಿರೋ ಜನಗಳನ್ನು ಹೊಡಿತಾ ಇರೋದು. ವಾವ್, ಸೂಪರ್ ಕಲೆಗಾರ ನಮ್ಮ ತರುಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನೋಡಿ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದೆ ನೋಡಿ. ಆ ಕೈ ಬೆರಳುಗಳನ್ನ ಎಷ್ಟು ನೀಟಾಗಿ ಇಟ್ಕೊಂಡವನೇ ನೋಡಿ. ಇದನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಾತ್ರ. ಹೀ ಈಸ್ ತರುಣ್ ಪಾಂಡ್ಯ. ನೋಡಿ ನೋಡಿ ಎಷ್ಟು ನೀಟಾಗಿ ಕೈ ಹೋಗುತ್ತೆ. ವಾವ್, ಸೂಪರ್ ವಾ. ಮೈಕ್ರೋಫೋನ್ ನೋಡಿದ್ರೆ ಹೊಸದಾಗಿ ಬಂದಿರೋದು, ಲಾಂಚ್ ಆಗಿರೋದು ನೋಡಿ, ಎಷ್ಟು ಸಕ್ಕತ್ತಾಗೈತೆ ಮಾತ್ರ. ಕಿವಿ ಹಾಕೊಂಡಿರೋದು ಸ್ಪೀಕರ್ ಪ್ಲಸ್ ಬ್ಲೂಟೂತ್. ಆ ಪಳಪಳ ಅಂತ ಲೈಟ್ ಹೊಳಿತೈತೆ ನೋಡಿ, ಹೆಂಗೆ ಹೊಳಿತೈತೆ. ಸೂಪರ್ ಸೂಪರ್ ಕ್ರಿಯೇಟಿವಿಟಿ ತರುಣ್ ಅಂತ ಅವನ ಹೆಸರು. ಅದೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಎದ್ದು ಕಾಫಿ ಕುಂದಾಯಿತು. ನನ್ನ ತಮ್ಮನ ವೀಡಿಯೋ ಮಾತಾಡಬೇಕು ಮಾಡ್ತಿದ್ದೇನೆ ಅಂತ
ಮಾಡ್ಕೊಂಡಿದ್ದಾನೆ ನಮ್ಮ ಮಾನ್ಯನೂ ಮಾಡ್ಕೊಂಡಿದ್ದಾಳೆ ಅಷ್ಟೇ ಅವಳಲ್ಲಿ ಮಾಡ್ಕೊಂಡಿದ್ದಾಳೆ. ಇದು ನೋಡಿ ಈಗ ಬಾಗೇಪಲ್ಲಿ ಮಾವಿನ ಹಣ್ಣಂತೆ ಸಖತ್ ಸ್ವೀಟಾಗಿರುತ್ತಂತೆ. ನಾನು ಟೇಸ್ಟ್ ಮಾಡಿಲ್ಲ. ಎಷ್ಟು ದಪ್ಪ ಇದೆ ಅಂದರೆ ಒಂದು ಮಾವಿನ ಹಣ್ಣೆ ಒಂದು 2 kg ಬರ್ಬೋದೇನೋ ಹಂಗೆ ಐತೆ ವೆಯ್ಟು. ಸೂಪರಾಗೈತೆ ಮಾತ್ರ ಟೇಸ್ಟು. ನಾನು ತಿಂದರೆ ನೋಡ್ಬೇಕಾದ್ರೆ ಆಸೆ ಆಗುತ್ತೈತೆ ತಿನ್ನೋಕ್ಕೆ. ಅದು ತಿನ್ನೋಕ್ಕೆ ತಿನ್ನಬಾರ್ದಂತೆ ಒಂದು 2-3 ತಿಂಗಳು ಆಗಬೇಕು ಬೈಗನ್ಪಲ್ಲಿ ತಿನ್ಬೇಕಂದ್ರೆ. ಸೊ ಇವಾಗ ಏನು ಮುಟ್ಟಕ್ಕೆ ಹೋಗಿಲ್ಲ. ಎಷ್ಟು ದೊಡ್ಡ ಐತಿ ಒಂದು kg ಬರ್ಬೋದು ಅಲ್ವಾ? 600-700 ಗ್ರಾಮ್ ಬರುತ್ತೆ. ಇವೆಲ್ಲ ಸಣ್ಣ ಸಣ್ಣ ಈಗ ಇದು ಹಾಳಾಗೈತೆ ಅನ್ಸುತ್ತೆ ನೋಡಿಲಿ. ಇದು ಹಾಳಾಗಿಲ್ಲ. ಇನ್ನಕ್ಕೆ ಈಗ ಕಟ್ ಮಾಡು ಹೆಂಗಿರುತ್ತೆ ಗೊತ್ತುಂಟು ಮಾವಿನ ಹಣ್ಣು. ಒಳಗಡೆ ಏನಾಗಿರಲ್ಲ ಒಳಗಡೆ. ಇದು ಮಲ್ಲಿಕಾ. ಇವಾಗ ಇನ್ನೂ ಇಷ್ಟು ಉದ್ದ ಬರುತ್ತೆ ಮಾವಿನ ಹಣ್ಣು. ಸಾಕಾಗಿ ಟೇಸ್ಟ್ ಅದು. ಹುಳಿ ಅಂತೂ ಬರೋದೇ ಇಲ್ಲ ಅದು. ಇದು ಅಲ್ಲಿ ಇಲ್ಲೇ ಇನ್ನೆರಡು ಇತ್ತಲ್ಲ ಇದು ಎಲ್ಲ ಖಾಲಿ ಆಯ್ತದು. ಕಾಯಿ ಇತ್ತಲ್ಲ ಇಲ್ಲ 2 ಅಡಿಲಿದೆ. ಅಡಿಲ್ಲ ಬೇಡ ಹಣ್ಣಾಗ ಬೇಡ ಅದು ಹಂಗೆ ಕಾಯಿ ಯೂಸ್ ಮಾಡೋದು. ಯಾವತ್ತಾದ್ರೂ ಇಷ್ಟು ದೊಡ್ಡ ಮಾವಿನ ಹಣ್ಣು ನೋಡಿದ್ರ? ಮರದಲ್ಲಿ ಏನು ಮಾವಿನ ಹಣ್ಣು ಬೆಳೆದಾರೆ ಯಾರು ತಪ್ಪ ಐತೆ ಮಾವಿನ ಹಣ್ಣು. ಇದು ಒಂದೇ 1.5 kg 1 kg ಬರ್ಬೋದು ಮಾವಿನ ಹಣ್ಣು.